19 ಜೂನ್ 1986ರಲ್ಲಿ ಆನಂದ್ ಅಂತಕ್ಕಂಥ ಒಂದು ಕನ್ನಡದ ಸಿನಿಮಾ ರಿಲೀಸ್ ಆಯಿತು. ಅವತ್ತು ರಿಲೀಸ್ ಆದಂಥ ಆ ಚಿತ್ರದ ಹಾಡುಗಳು ಇವತ್ತಿಗೂ ಕೂಡ ನಮ್ಮ ಬಾಯಲ್ಲಿ ಗುಣಗುಡ್ತವೆ. ಸೊ ಅಲ್ಲಿಂದ 2025 ಇಲ್ಲಿಯವರೆಗೂ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಡಾಕ್ಟರ್ ಶಿವರಾಜ್‌ಕುಮಾರ್ ಸರ್ ಅವರ ಕೊಡುಗೆ ಅಷ್ಟಿಷ್ಟಲ್ಲ. ನಾನಾ ಪಾತ್ರದಲ್ಲಿ ನಮ್ಮನ್ನ ರಂಜಿಸಿದ್ದಾರೆ, ಮೈಲಿಗಲ್ಲುಗಳನ್ನ ಸೃಷ್ಟಿ ಮಾಡಿದ್ದಾರೆ. ಓಂ, ಜೋಗಿ, ಶ್ರೀರಾಮ್, ಜನುಮದ ಜೋಡಿ, ಅಮ್ಮವರ ಗಂಡ, ಅಣ್ಣವರ ಮಕ್ಕಳು, ಮುತ್ತಣ್ಣ, ಭಾಗ್ಯದ ಬಳೆಗಾರ, ದ್ರೋಣ, ಕಡ್ಡಿಪುಡಿ, ಟಗರು. ಅವ್ರು ಮಾಡದೇ ಇರತಕ್ಕಂಥ ಪಾತ್ರಗಳೇ ಉಳಿದಿಲ್ಲ ಅನಿಸುತ್ತೆ. ಪ್ರತಿಯೊಂದು ಪಾತ್ರನೂ ಕೂಡ ನಿಭಾಯಿಸಿದ್ದಾರೆ, ಪ್ರತಿಯೊಂದು ಪಾತ್ರನೂ ಕೂಡ ಅಭಿನಯ ಮಾಡಿದ್ದಾರೆ. ಇಷ್ಟೆಲ್ಲ ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಶಿವರಾಜ್‌ಕುಮಾರ್ ಸರ್ ಅವರು ಮುಂದೆ ಬರ್ತಕ್ಕಂಥ ಸಿನಿಮಾಗಳು ಯಾವ್ಯಾವು ಅದೊಂದು ಲಿಸ್ಟ್ ಇದೆ. ಅದನ್ನು ಹೇಳೋದಾದರೆ ಮೊದಲಿಗೆ 45 ಈ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಒಂದು ಮಲ್ಟಿ ಸ್ಟಾರ್ ಇರ್ತಕ್ಕಂಥ ಸಿನಿಮಾ. ಇದನ್ನು ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಅರ್ಜುನ್ ಜನ್ಯ ಸರ್ ಅವರು. ಇದು ಆಗಸ್ಟ್ ಮಂತಲ್ಲಿ ರಿಲೀಸ್ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ನೆಕ್ಸ್ಟ್ ಯಾವಾಗ ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಕಾದು ನೋಡಬೇಕಿದೆ. ಇದಾದಮೇಲೆ ಶಿವಣ್ಣ 131 ಇದನ್ನು ಕಾರ್ತಿಕ್ ಅದ್ವೈತ್ ಅವರು ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಸಿನಿಮಾದ ಶೂಟಿಂಗ್ ನಡೀತಾ ಇದ್ದು ಅಪ್ಡೇಟ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗಿದೆ. ಇದಾದಮೇಲೆ ಎ ಫಾರ್ ಆನಂದ್ ಇದನ್ನು ಶ್ರೀನಿ ಅವರು ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಇದಕ್ಕೆ ಮುಂಚೆನೇ ಈ ಜೋಡಿ ಗೋಸ್ಟ್ ಅಂತಕ್ಕಂಥ ಸಿನಿಮಾ ಮಾಡಿತ್ತು. ಸೊ ಇವಾಗ ಮತ್ತೆ ಇವ್ರ ಕಾಂಬಿನೇಷನಲ್ಲಿ ಸಿನಿಮಾ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾದಮೇಲೆ ಭೈರವನ ಕೊನೆ ಪಾಠ ಇದನ್ನು ಹೇಮಂತ್ ಯಮ್ರಾ ಅವರು ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಸೊ ಈ ಸಿನಿಮಾ ಅನೌನ್ಸ್ಮೆಂಟ್ ಆಗಿದ್ರು ಕೂಡ ಮತ್ತೆ ಇದೇ ಡೈರೆಕ್ಟರ್ ಜೊತೆ ಇನ್ನೊಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಅದು ರೀಸೆಂಟಾಗಿ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ. ಈ ಸಿನಿಮಾದಲ್ಲಿ ಟಗರು, ಬೈರಾಗಿ ಈ ಎರಡು ಸಿನಿಮಾದಲ್ಲಿ ವರ್ಕ್ ಮಾಡಿದಂತಹ ಡಾಲಿ ಧನಂಜಯ್ ಸರ್ ಅವರು ಜೊತೆಗೆ ಡಾಕ್ಟರ್ ಶಿವರಾಜ್‌ಕುಮಾರ್ ಸರ್ ಅವರು ಮತ್ತೆ ಒಂದಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ಎರಡು ಸಿನಿಮಾ ಭೈರವನ ಕೊನೆ ಪಾಠ ಮತ್ತು 666 ಆಪರೇಷನ್ ಡ್ರೀಮ್ ಥಿಯೇಟರ್ ಇವೆರಡು ಯಾವಾಗ ಥಿಯೇಟರ್ಗೆ ಬರ್ತವೆ, ಯಾವುದು ಮೊದಲು ಬರ್ತವೆ ಕಾದು ನೋಡಬೇಕಿದೆ. ಸೊ ಇದೆಲ್ಲ ಆದಮೇಲೆ ಉತ್ತರಾಖಂಡ ಈ ಸಿನಿಮಾ ಮೊದಲೇ ಅನೌನ್ಸ್ಮೆಂಟ್ ಆಗಿ ಸ್ವಲ್ಪ ಶೂಟಿಂಗ್ ಕೂಡ ನಡೆದಿತ್ತು. ಆದರೆ ಕಾರಣಾಂತರಗಳಿಂದ ಈ ಶೂಟಿಂಗ್ ಸ್ಥಗಿತಗೊಂಡು ಈ ಚಿತ್ರದ ನಿರ್ದೇಶಕರು ಅಂದರೆ ರೋಹಿತ್ ಪದಕಿ ಸರ್ ಅವರು ಎಕ್ಕ ಸಿನಿಮಾನ ಕೈಗೆತ್ಕೊಂಡಿದ್ರು. ಸೊ ಇವಾಗ ಎಕ್ಕ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಜುಲೈ 18 ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ಆ ಸಿನಿಮಾ ರಿಲೀಸ್ ಆದಮೇಲೆ ಏನಾದರೂ ಉತ್ತರಾಖಂಡ ಚಿತ್ರೀಕರಣ ಮತ್ತೆ ರೀಸ್ಟಾರ್ಟ್ ಆಗುತ್ತಾ ಕಾದು ನೋಡಬೇಕಿದೆ. ಸೊ ಇದಿಷ್ಟು ನನ್ನ ಲಿಸ್ಟ್ ಆಗಿತ್ತು. ಇನ್ನೂ ಕೆಲವೊಂದಷ್ಟು ಅನೌನ್ಸ್ಮೆಂಟ್ ಆಗದೆ ಇರತಕ್ಕಂಥ ಸಿನಿಮಾಗಳೇ ಇದ್ದಾವೆ. ಮಫ್ತಿ ಸಿನಿಮಾ ಒಂದೊಳ್ಳೆ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದಂತಹ ಸಿನಿಮಾ. ಆ ಸಿನಿಮಾದ ಪ್ರೀಕ್ವೆಲ್ ಭೈರತಿ ರಣಗಲು ಒಂದು ಹ್ಯೂಜ್ ಸಕ್ಸಸ್ನ ಕಂಡುಕೊಳ್ತು. ಸೊ ಅದರ ಸೀಕ್ವೆಲ್ ಬರುತ್ತಾ ಕಾದು ನೋಡಬೇಕಿದೆ.